ಆತ್ಮೀಯರೇ, ನಾವು ಮೈಸೂರು ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಗಡಿಯಾರ ಕಂಬದ ಎದುರುಗಡೆ ಇರತಕ್ಕಂಥ ಟೌನ್ ಹಾಲ್. ಇಲ್ಲಿ ಈ ಟೌನ್ ಹಾಲ್ ಏನಿದೆ ಅಂತಕ್ಕಂಥದ್ದು ಏನಿದೆಯಲ್ಲ, ಈ ಟೌನ್ ಹಾಲು ರಂಗಾಚಾರ್ಲು ಸ್ಮಾರಕವಾಗಿರ್ತಕ್ಕಂಥ ಒಂದು ಥಿಯೇಟ್ರ್ ಇದೆ. ಈ ಥಿಯೇಟ್ರ್ ಬಂದ್ಬಿಟ್ಟು 1884 ಏಪ್ರಿಲ್ 1, 1884ರಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಇದೊಂದು ಕಟ್ಟಡ. ಈ ಕಟ್ಟಡ ಬಂದು ಸುಮಾರು 140 ವರ್ಷಗಳ ಒಂದು ಇತಿಹಾಸವನ್ನು ಒಳಗೊಂಡಿರ್ತಕ್ಕಂಥದ್ದು. ಮೈಸೂರು ಅರಸರ ಕಾಲದಲ್ಲಿ ಲಲಿತ ಕಲೆಗಳಿಗೆ ಅತ್ಯಂತ ಪ್ರೋತ್ಸಾಹದಾಯಕವಾಗಿರ್ತಕ್ಕಂಥ ಈ ನಗರ ಆ ಒಂದು ಕಲಾವೇದಿಕೆಯನ್ನು ಮಾಡಿರ್ತಕ್ಕಂಥದ್ದು ಇತಿಹಾಸದ ಒಂದು ಸ್ಮರಣೆ. ಮೈಸೂರು ಅರಸರು ಕೇವಲ ಆಡಳಿತಕ್ಕಷ್ಟೇ ಸೀಮಿತವಾಗಿರಲಿಲ್ಲ. ಅವರು ಲಲಿತ ಕಲೆಗಳಿಗೂ ಸಹಿತ ಅರಮನೆಯಲ್ಲಿ ಅನೇಕ ಪ್ರತಿಭೆಗಳಿಗೆ ಜಾಗ ಮಾಡಿಕೊಟ್ಟು, ಅವಕಾಶ ಮಾಡಿಕೊಟ್ಟು, ಆ ಮನೆತನಗಳನ್ನು ಉದ್ಧಾರ ಮಾಡಿರತಕ್ಕಂಥ ಮೈಸೂರು ಒಡೆಯರನ್ನ ನಾವು ಇವತ್ತಿಗೂ ಸ್ಮರಿಸಬೇಕಾಗಿದೆ. ಈ ಕಟ್ಟಡ ದಿವಾನ್ ರಂಗಾಚಾರ್ಲು ಅವರ ನೆನಪಿನಾರ್ಥವಾಗಿ ಕಟ್ಟಿರ್ತಕ್ಕಂಥದ್ದು. ಸೊ ನಾವು ಇಂಗ್ಲೀಷಲ್ಲಿ ಹೇಳಬೇಕು ಅಂತಂದರೆ ರಂಗಾಚಾರ್ಲು ಮೆಮೋರಿಯಲ್ ಹಾಲ್ ಅಂತೇಳಿ ಕರಿತೀವಿ. ಇತ್ತೀಚೆಗೆ ಇದಕ್ಕೆ ಟೌನ್ ಹಾಲ್ ಅಂತ ಕರೀತಾರೆ. ಇಲ್ಲಿ ಸಾಮಾಜಿಕ, ಐತಿಹಾಸಿಕ, ಪೌರಾಣಿಕ ಅನೇಕ ಬಗೆಯ ನಾಟಕಗಳಲ್ಲದೆ ರಸಮಂಜರಿ ಕಾರ್ಯಕ್ರಮಗಳು, ಸಂಗೀತ ಸಂಜೆ ಕಾರ್ಯಕ್ರಮಗಳು ಮತ್ತು ದಸರಾ ಮಹೋತ್ಸವದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಕಾಣ್ತೇವೆ. ಇಂಥ ಒಂದು ಇತಿಹಾಸವನ್ನು ಒಳಗೊಂಡಿರ್ತಕ್ಕಂಥ ಇವತ್ತು ನಾವು ಕುರುಕ್ಷೇತ್ರ ಎನ್ನುವ ಒಂದು ನಾಟಕವನ್ನು ವೀಕ್ಷಣೆ ಮಾಡಲಿಕ್ಕೆ ನಮ್ಮ ಮಿತ್ರರೊಂದಿಗೆ ನಾವೆಲ್ಲ ಬಂದಿದ್ವು. ನಾವು ಮೂಲತಃ ಚಿತ್ರದುರ್ಗ ಕೋಟೆನಾಡಿನ ಚಳ್ಳಕೆರೆಯ ಊರಿನವರು, ಆದರೆ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಈ ಕ್ಯಾಮ್ರಾವನ್ನು ನಿಮಗೆ ಸೆರೆ ಹಿಡಿಯತಕ್ಕಂಥ ಶ್ರೀನಿವಾಸ್ ನಾರಾಯಣ ಹೃದಯಾಲಯ ಹಾಗೂ ಬಾಲಾಜಿ ಮೆಡಿಕಲ್ ಸ್ಟೋರ್ನ ಗಿರೀಶ್ ಹಾಗೂ ನಮ್ಮ ಎಲ್ಲ ಮಿತ್ರರು ಸಹಿತ ಈ ನಾಟಕೋತ್ಸವಕ್ಕೆ ಬಂದಿದ್ದರು. ಇದು ನೆಲಮಂಗಲ ತಾಲೂಕಿನ ಕಲಾವಿದರು, ಮುಸ್ಲಿಂ ಕಲಾವಿದರು ಈ ನಾಟಕವನ್ನು, ಕುರುಕ್ಷೇತ್ರವನ್ನು ಮಾಡ್ತಾ ಇದ್ದಾರೆ. ತುಂಬ ಅಚ್ಚುಕಟ್ಟಾಗಿ ಮತ್ತು ಯಾವುದೇ ಒಂದು ವ್ಯಾಕರಣ ತಪ್ಪಿಲ್ಲದೆ ಈ ನಾಟಕವನ್ನು ಮಾಡ್ತಾ ಇರ್ತಕ್ಕಂಥದ್ದು ಒಂದು ವಿಶೇಷ. ಇಂಥ ನಾಟಕಗಳು ನಡೀತಾ ಇರಬೇಕು. ಯಾವ ಒಂದು ಭಾವೈಕ್ಯತೆ ಅಂತಕ್ಕಂಥದ್ದು ಕಲಾವಿದರಲ್ಲಿ ಇದೇ ಇದೆ. ಇಲ್ಲಿ ಕಲೆಗೆ ಜಾತಿ ಇಲ್ಲ ಅಂತಕ್ಕಂಥದ್ದನ್ನು ಸಾಬೀತುಪಡಿಸಲಿಕ್ಕೆ ಈ ನಾಟಕ ಒಂದು ಜೀವಂತ ಸಾಕ್ಷಿ ಅಂತ ಹೇಳ್ತಾ ನಾನು ನಿಮ್ಮೊಂದಿಗೆ ಮಾತಾಡ್ತಾ ಇರ್ತಕ್ಕಂಥದ್ದು ಚಳ್ಳಕೆರೆ ರಘುನಾಥ್. ನಮಸ್ಕಾರ.